ನೋಡಿ ಇವರು ಇಲ್ಲಿವರೆಗೂ ಕೆಟ್ಟ ಪದನೇ ಬಳಸಿಲ್ವಂತ. ಮೇಡಮ್ ನಿಜ ಹೇಳಿ, ಈ ಅಕ್ಕನ ಮೇಲೆ ಆಣೆ ಇಟ್ಟೇಳಿ ನೀವು ಕೆಟ್ಟ ಪದ ಇಲ್ಲಿವರೆಗೂ ಮಾತಾಡಿಲ್ವಾ? ಈ ಅಕ್ಕನ ಮೇಲೆ ಆಣೆಗೂ ನಂಗೆ ಬಳಸಿಲ್ಲ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜರಾಯಿಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ. ಜಾಸ್ತಿ ಏನಂದ್ರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು. ನೋವಲ್ಲು ನೂರು ಸುಖ ಉಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ವಿನರಣ ವಿಕಸನ. ನಗು ಹಿಂದೆ ನೂರಾರು ನೋವುಗಳಿರುತ್ತೆ ನೋಡದ. ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ತಲೆ ಮೇಲೆ ಕೈ ಕೊಟ್ಕೊಂಡ ಇಲ್ಲೊಬ್ಬ ಪುಣ್ಯಾತ್ಮ. ಇವಾಗ ಏನ್ ಗೊತ್ತಾ, ಒಳ್ಳೆ ಹುಡುಗನ್ಗೆ ಒಳ್ಳೆ ಹುಡುಗಿ ಸಿಗಲ್ಲ, ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗ ಸಿಗಲ್ಲ. ನನ್ಗೂ ಸಮಟೈಮ್ಸ್ ಅನ್ಸುತ್ತೆ ನನ್ಗೂ ಪಾರ್ಟ್ನರ್ ಇರ್ಬೇಕಾಗಿತ್ತು ಅಂತ. ಕೆಲವೊಂದು ಇನ್ಸಿಡೆಂಟ್ ಗಳು ನೋಡ್ತಾ ಇದ್ರೆ ಲವ್ ಬೇಡ ಏನು ಬೇಡ ಅನ್ಸುತ್ತೆ. ಔಟ್ಫಿಟ್ ಚೆನ್ನಾಗಿದ್ದಾಳೆ, ಇವಳು ಮಾತಾಡ್ತಾಳೆ ಚೆನ್ನಾಗಿ, ಇದನ್ನೆಲ್ಲ ಯಾರು ಲವ್ ಅಂತ ಹೇಳ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅತಿಯಾಗಿ ಪ್ರೀತಿ ಮಾಡಿದ್ರೆ ಅಮೃತನ ವಿಷ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ದಿನನಿತ್ಯದ ಬ್ಲಾಗ್ಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೆ ಇದೇ ತರ ಫುಲ್ ವಿಡಿಯೋನ ವಾಚ್ ಮಾಡ್ತಾರೆ. ಮತ್ತೆ ಇವತ್ತು ಹೊಸ ಕಂಟೆಂಟ್ ಜೊತೆ ನಿಮ್ ಜೊತೆ ಬರ್ತೀನಿ. ಇವಾಗ ಜಿಮ್ ಹೋಗಿದ್ದು, ಜಿಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಕಂಟೆಂಟ್ ಶುರು ಮಾಡೋಣ ಬನ್ನಿ. ಮತ್ತೆ ಸಿಗ್ತೀನಿ. ನೋಡಿ ನೆನ್ನೆ ಫುಲ್ ಜಿಮ್ ಅಲ್ಲಿ ಫುಲ್ ಜನ ಇದ್ರು, ಇವತ್ತು ಖಾಲಿ. ಸ್ವಲ್ಪನೇ ಜನ. ನೋಡಿ ಇವರು ಇಲ್ಲಿವರೆಗೂ ಕೆಟ್ಟ ಪದನೇ ಬಳಸಿಲ್ವಂತ. ಮೇಡಮ್ ನಿಜ ಹೇಳಿ, ಈ ಅಕ್ಕನ ಮೇಲೆ ಆಣೆ ಇಟ್ಟೇಳಿ ನೀವು ಕೆಟ್ಟ ಪದ ಇಲ್ಲಿವರೆಗೂ ಮಾತಾಡಿಲ್ವಾ? ಈ ಅಕ್ಕನ ಮೇಲೆ ಆಣೆಗೂ ನಂಗೆ ಬಳಸಿಲ್ಲ. ಕೆಟ್ಟ ಪದ ಮಾತಾಡಿಲ್ವಾ? ಭೂಮಿ ಮೇಲೆ ಇಂಥವ್ರು ಇನ್ನೂ ಇದಾರೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಯ್ತು. ಮೇಡಮ್ ನಿಮ್ ಹೆಸರು? ವನಿತಾ. ಓಕೆ, ಥ್ಯಾಂಕ್ ಯು ಮೇಡಮ್. ವರ್ಕೌಟ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಾರನ್ನು ಮಾತಾಡ್ಸ್ಕೊಂಡು. ಮೇಡಮ್ ಬಾಯ್ ಮೇಡಮ್. ಸ್ವಿಮ್ಮಿಂಗ್ ಹೋಗೋ ಹತ್ತದಲ್ಲಿ ಮಕ್ಕಳೇ ಹೊಂಟದೆ. ಅಲ್ಲಿ ಹಿಂಗೆ ಸತಿ ಸರ್ ಬಿಚ್ಚುತ್ತಾ ತಗೊಂಡ್ ಬಿಲ್ಕು ಇದೀನಿ ಹಿಂಗ್ ಬಿಲ್ತಲ್ಲ ಅಂತ ಅಂದ್ರೆ ಬೈಕು. ಆಮೇಲೆ ನೀ ಫೋನ್ ಮಾಡ್ದಲ್ಲ, ಏನು ಆಗಿಲ್ಲ. ಮತ್ತೆ ಇನ್ನೇನ್ ಸಮಾಚಾರ? ಎಲ್ಲ ಮುಗೀತಂಗ್ರ ಆನೆಲ್ಲೇ ಐತೆ, ಅವಾಗಿಂದ ಆನೆ ಮಾಡ್ಬಿಟ್ಟಿದ್ಯಾ ಅನ್ಸುತ್ತೆ. ಇಲ್ಲ, ಈಗ ಆಫ್ ಆಗಿರೋದು. ಈಗ ಆಫ್ ಆಗಿರೋದು, ಈಗ ಆಗೋದು. ಮತ್ತೆ ಇನ್ನೇನ್ ಸಮಾಚಾರ? ಉಲ್ಟಾ ಡ್ಯೂಟಿಗೆ ಇವ್ರು ನೆನ್ನೆ ನೀವೇ ಕಮೆಂಟ್ ಮಾಡಿದ್ರಲ್ಲ, ಅಂದ್ರೆ ನಾನ್ ಸಡನ್ ಆಗಿ ಗೊತ್ತಾಗಲ್ಲ ಅಣ್ಣ ತಮ್ಮ ಅಂತ. ಸಣ್ಣ ಕವರಲ್ಲ ಅವರು. ಸರಿ, ಅವ್ರ ಹೆಸರು ವಿವೇಕು ಮತ್ತೆ ವಿನಯ್. ವಿನಯಣ ವಿಕಸನ. ಸರಿ ಆಯ್ತು, ಬಾಯ್. ಅಂತೂ ಇಂತೂ ನಮ್ ರೂಮ್ ಹತ್ರ ಬಂದೆ. ಆದ್ರೆ ಪುಣ್ಯಾತ್ಮರು ಇನ್ನೂ ಎಷ್ಟೊತ್ತು ಗಂಟ ಮಲಗಿದ್ದಾರೆ. ನನಗಂತೂ ಇಂಥ ಅದ್ಭುತವಾದ ದೃಶ್ಯ ನೋಡೋಕೆ ಖುಷಿ ಆಯ್ತು. ಇದೇ ಬರದಲ್ಲಿ ಒಂದು ಸಾಂಗ್ ಬರ್ತೈತೆ. ಜಗದಲ್ಲಿ ಜನರಲ್ಲಿ ಮಲಗುವ ಪುಣ್ಯ ಮಾಡಿರುವ ಜನರು ಅವರು, ರಗ್ಗೋಸ್ಕೊಂಡು ಕಾಲಲ್ಲಾಡ್ಸ್ಕೊಂಡು ಅಲ್ಲಾಡ್ಕೊಂಡು ಮಲಿಕತಾವ್ರು. ಭಕ್ತಾದಿಗಳೇ ಊಟ ಬಂದಿದೆ, ಹೇಳ್ತೀರಾ? ಮಾತಿಲ್ಲ ಕತೆ ಇಲ್ಲ, ಮಲ್ಗಿರೋ ಸ್ಟೈಲ್ ಮಾತ್ರ ಸಖತ್ತಾಗೈತೆ ಕಾಲ. ಅಲ್ಲಿ ಮಲ್ಗಿದ್ ಪುಣ್ಯಾತ್ಮ ಯಾರು ಅಂತ ಕೇಳ್ತಿದ್ರಲ್ಲ,
ಇವ್ರೆ ಅವರು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ಎತ್ತವ್ರೆ ಏನ್ ಆಕಾಶನೇ ಮೇಲ್ ಬಿದ್ದೋಗಿರೋ ತರ ತಲೆ ಮೇಲೆ ಕೈ ಕೊಡ್ತಾರೆ. ಇರ್ಲಿ ಪರವಾಗಿಲ್ಲ, ಇದನ್ನು ನಾವು ಒಂದೊಂದು ದೃಶ್ಯ ನೋಡ್ಬೇಕಿತ್ತು, ನೋಡೋದ. ಓಕೆ ಬನ್ನಿ, ಇವಾಗ ನಾಷ್ಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ. ಏನ್ ಚಪ್ಲಿ ಹುಡ್ಕೋದೆ ಅರ್ಧ ಗಂಟೆ ಆಯ್ತು. ಚಪ್ಲಿ ಹುಡುಕೊಂಡು ಒಂದೇನಿಲ್ಲ ಅಣ್ಣ, ಕಾಲೇಜ್ ಹತ್ರ 9 ಗಂಟೆಗೆ ರೆಡಿ ಆಗ್ಬಿಟ್ಟು 9 ಗಂಟೆಯಿಂದನು ಹೋಗೋಣ, ಅವಾಗ ಹೋಗೋಣ, ಇವಾಗ ಹೋಗೋಣ. ಈಗ ಅವ್ರ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಬಂದಿದ್ರು, ಏನ್ ಗೊತ್ತಾ ಬಿಡೋ, ಏನ್ ಕೆಲ್ಸಕ್ಕೆ ಹೋಗೋದು ಇವತ್ತು, ಜೀವನದಲ್ಲಿ ಏನಿದೆ ಅಂತ ಅಂದ್ರು. ಅಲ್ಲಿಗೆ ನಾನು ಏನೋ ಅಣ್ಣ ಕಾಯಕವೇ ಕೈಲಾಸ ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಿದೀನಿ. ಯಾಕಂದ್ರೆ ಅವ್ರಿಗೋಸ್ಕರ ಹೇಳ್ತಿಲ್ಲ, ನಂದು ಕ್ಲಾಸ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಇಲ್ಲಿ ದೇವ್ರ ಪ್ರಸಾದ ಕೊಡ್ತಿದ್ರು ಶನಿಮಾತ್ಮನ್ ದೇವಸ್ಥಾನ ಹತ್ರ ಲಿಂಕ್ ರೋಡ್ ಅಲ್ಲಿ. ದೇವ್ರಿಗೊಂದು ಅಡ್ಡ ಬಿದ್ಬಿಟ್ಟು ಶನಿಮಾತ್ಮನ್ಗೆ ಪ್ರಸಾದ ಇಸ್ಕೊಂಡ್ ತಿನ್ಕೊಂಡು ಹೊಲ್ಟೋಕೋ ಮುಂಚೆನೆ ಒಂದ್ ದೃಶ್ಯನ ನೋಡ್ದೆ ನೋಡಿ. ಇಲ್ಲೊಬ್ರು ತಾಯಿ ಅವ್ನ ಮಗ ಎಷ್ಟು ದೊಡ್ಡವನಾಗಿದ್ರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಅವ್ನ್ಗೆ ಎಷ್ಟು ಪ್ರೀತಿ ತೋರಿಸ್ತದೆ. ಅದಕ್ಕೆ ಅವ್ರನ್ನ ತಾಯಿ ಅನ್ನೋದು. ಇಷ್ಟ ಆದ್ರೆ ಒಂದು ಕಮೆಂಟ್ ಹಾಕಿ. ಮತ್ತೆ ನಿನ್ನೆ ಪಾರ್ಟ್ 2 ಬರುತ್ತೆ ಅಂತ ನಿಮ್ಗೆ ಹೇಳಿದೆ. ಇವಾಗ ಆ ವಿಡಿಯೋನ ಶುರು ಮಾಡೋದ ಬನ್ನಿ. ಈಗ ನಿಮ್ ಜರ್ನಿಲಿ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿರೋರು ಆತರ ಏನಾದ್ರು ಇದೆಯಾ ಮೇಡಮ್? ಸೊ ನನ್ಗೆ ನಾನ್ ಏನಂದ್ರೆ ಒಂದು ಡಿಗ್ರಿವರೆಗೂನು ಮನ್ಸು ಇಡುತ್ತಾ ಅನ್ನೋದಿರ್ಬೇಕು. ಫಸ್ಟ್ ಆಫ್ ಆಲ್ ಮನ್ಸು ಇಡುತ್ತಾ ಅನ್ನೋದಿದ್ದಾಗ ನಾವ್ ಏನ್ ಮಾಡ್ಬೇಕು ಏನ್ ಅನ್ನೋದು ನಮ್ ತಲೆಯಲ್ಲಿ ಇರುತ್ತೆ. ನಾನು ಮನ್ಸನ್ನ ತುಂಬಾ ಯಾವಾಗ್ಲೂ ಹಿಡಿತದಲ್ಲಿ ಇಟ್ಕೊಂಡಿರ್ತೀನಿ, ಹರಿ ಬಿಡಲ್ಲ ನಾನು. ನನ್ಗೂ ಸಮ್ಟೈಮ್ಸ್ ಅನ್ಸುತ್ತೆ ನನ್ಗೂ ಪಾರ್ಟ್ನರ್ ಇರ್ಬೇಕಾಗಿತ್ತು ಅಂತ. ಕೆಲವೊಂದು ಇನ್ಸಿಡೆಂಟ್ ಗಳು ನೋಡ್ತಾ ಇದ್ರೆ ಲವ್ ಬೇಡ ಏನು ಬೇಡ ಅನ್ಸುತ್ತೆ. ಬಟ್ ನಾನ್ ಹೇಳೋದೇನಂದ್ರೆ ಒಂದ್ಸಲ ಆ ಹುಡ್ಗಿ ಅಥವಾ ಹುಡ್ಗ ಅಂತ ಕಮಿಟ್ ಆದಾಗ ಅವನು ನನ್ಗೆ ಎವ್ರಿಥಿಂಗ್, ಇವಳು ನನ್ಗೆ ಎವ್ರಿಥಿಂಗ್ ಅನ್ನೋ ತರ ಇರ್ಬೇಕು. ಅದಿದ್ರೆ ಮಾತ್ರ ಅದ್ ಲವ್. ಅದ್ಬಿಟ್ಬಿಟ್ಟು ಇವಳು ಔಟ್ಫಿಟ್ ಚೆನ್ನಾಗಿದ್ದಾಳೆ, ಇವಳು ಮಾತಾಡ್ತಾಳೆ ಚೆನ್ನಾಗಿ, ಇದನ್ನೆಲ್ಲ ಯಾರು ಲವ್ ಅಂತ ಹೇಳಲ್ಲ. ಡೈಲಿ ಮಾತಾಡ್ಬೇಕು, ಡೈಲಿ ಟೆಕ್ಸ್ಟ್ ಮಾಡ್ಬೇಕು, ಅದನ್ನೆಲ್ಲ ಯಾರು ಪ್ರೀತಿ ಅಂತ ಹೇಳೋದೇ ಇಲ್ಲ. ಅದು ಪ್ರೀತಿ ಅನ್ನೋದು ಒಂಥರ ಪರಿಶುದ್ಧ ಫೀಲಿಂಗ್ ಅದು. ಮೇಡಮ್ ಈಗ ನೀವ್ ಹೇಳಿದ್ರಿ ಅತಿಯಾಗಿ ಪ್ರೀತಿ ಮಾಡಿದ್ರೆ ಅಮೃತನ ವಿಷ ಅಲ್ವಾ? ಈ ತರ ಇರುತ್ತೆ. ನಾವ್ ಏನೇ ಮಾಡಿದ್ರು ಅತಿಯಾಗಿ ಏನ್ ಮಾಡಿದ್ರು ಹಂಗೇನೆ ಅದು ವಿಷಯನೇ ಆಗೋದು. ಈಗ ಸುಮ್ನೆ ಹೋಗ್ಬಿಟ್ಟು ನೀನೇ ಬೇಕು, ನೀನ್ ಇಲ್ಲ ಅಂದ್ರೆ ನನ್ ಬದುಕಲ್ಲ, ಇದೆಲ್ಲ ಮೇಡಮ್ ಹುಡ್ಗಿರ್ಗೆ ಅರ್ಥ ಆಗಲ್ಲ ಮೇಡಮ್ ಇದೆಲ್ಲ ನನ್ನ ಪ್ರಕಾರ. ಈಗ ನೋಡಿ ಒಬ್ರು ಕಾಗೆ ಆರ್ಸೋರು ಇರ್ತಾರೆ, ಹುಡ್ಗಿರ್ಗೆ ಏನು ಗೊತ್ತಾಗಲ್ಲ ಅಂತ. ಮೇಡಮ್ ಹುಡ್ಗಿರು ಬುದ್ಧಿವಂತರು ಇದಾರೆ ಕೆಲವರು. ಮೇಡಮ್ ಏನಕ್ಕ ಹುಡ್ಗಿರು ಗೊತ್ತಿದ್ದು ಹಂಗೆ ದಡ್ರ ಆಯ್ತಾರ ಇಲ್ಲ ಏನೋ ಅಂತ ಗೊತ್ತಿಲ್ಲ. ಇವಾಗ ಏನ್ ಗೊತ್ತಾ, ಒಳ್ಳೆ ಹುಡುಗನ್ಗೆ ಒಳ್ಳೆ ಹುಡುಗಿ ಸಿಗಲ್ಲ, ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗ ಸಿಗಲ್ಲ. ಸೊ ಜಾಸ್ತಿ ಏನಂದ್ರೆ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು. ಸೊ ಒಂದ್ 100%ಗೆ 10% ಹುಡ್ಗಿರ್ ಮೋಸ ಹುಡ್ಗಿರ್ ಮೋಸ ಅಲ್ಲ, ಹುಡ್ಗರ್ 90% ಇರ್ತಾರೆ ಜೆನ್ಯೂನ್ ಆಗಿ. 10% ಹುಡ್ಗಿರ್ ಮೋಸ ಮಾಡೋರು ಇರ್ತಾರೆ. ಮೇಡಮ್ ನಿಮ್ ಪ್ರಕಾರ 10% ಹುಡ್ಗಿರ್ ಮೋಸ ಮಾಡೋರು ಇರ್ತಾರ ಅಂತ ನೀವ್ ಹೇಳಿದ್ರಿ. ಮೇಡಮ್ ನನ್ನ ಅನುಭವದಲ್ಲಿ ಅಂತ ನಾನು ಹೇಳಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಮೇಡಮ್ ಈಗ ಹುಡುಗಿರ್ ಏನು ಅಂದ್ರೆ ಒಬ್ಬನ ಲವ್ ಮಾಡ್ತಾ ಇರ್ತಾರೆ, ಸಾಮಾನ್ಯವಾಗಿ ಲವ್ ಮಾಡ್ತಾ ಇರ್ತಾರೆ, ಅವನ ನಂಬಿರ್ತಾರೆ, ಅವನು ನಂಬಿರ್ತಾರೆ. ಮೇಡಮ್ ಈಗ ಒಂದ್ ಹುಡುಗಿ ನಮ್ಮಿಂದ ದೂರ ಆಗ್ಬೇಕು, ಆ ಹುಡುಗಿ ನಮ್ಮಿಂದ ದೂರ ಆಗ್ಬೇಕು ಅಂದ್ರೆ ಈ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಅವ್ರು ಮಾಡೋದು, ಅನುಮಾನ ಪಡ್ತಾರೆ. ಅವಾಗ ಹುಡುಗಿರಿಗೆ ಅನುಮಾನ ಅಂದ್ರೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಬೇವರ್ಸಿ ನನ್ನ ಅನುಮಾನ ಪಡ್ತವನೆ ಅಂತ ಅವ್ರೇನ್ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಅವರೇ ಕಡಿಮೆ ಅವಾಯ್ಡ್ ಮಾಡಕ್ ಇರ್ತಾರೆ. ಮತ್ತೆ ಹುಡುಗಿನ ಅವಳನ್ನ ಸರಿ ಇಲ್ಲ ಅಂತ ಹೇಳಕ್ಕೆ, ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳು ಕರೆಕ್ಟ್ ಆಗಿ ಇರ್ತಾಳೆ. ಮೇಡಮ್ ಈಗ ಕಾಮನ್ ಆಗಿ 4-5 ಜನಕ್ಕೆ ಮೋಸ ಆಯ್ತು ಅಂದ್ರೆ ಎಲ್ಲಾ ಹುಡುಗಿರು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಮೇಡಮ್ ಈಗ ಒಬ್ರೆ ಒಂದ್ ಸೈಡ್ ಲವ್ ಮಾಡ್ಕೊಂಡು ಇರೋ ಹುಡುಗಿರು ಇದಾರೆ. ಮತ್ತೆ ಮೇಡಮ್ ಈಗ ಕಾಮನ್ ಆಗಿ ಹುಡುಗಿರ್ಗೆ ಅಣ್ಣ ಮತ್ತೆ ಫ್ರೆಂಡ್ಸ್ ಅಂತ ಕಾಮನ್ ಹುಡುಗರು ಇದ್ದೇ ಇರ್ತಾರೆ. ಅವ್ರ ಜೊತೆ ಮಾತಾಡಿದ್ರು ಈ ಹುಡುಗರು ಏನ್ ಮಾಡ್ಕೊತಾರೆ, ಮಿಸ್ಟೇಕ್ ನಮ್ ಹುಡುಗಿ ಅವನ್ ಜೊತೆ ಮಾತಾಡ್ತೀವಿ ಬೇಡ ಅಂದಾಗ ಅವ್ರ ಏನ್ ಮಾಡ್ತಾರೆ, ಯಾವ್ದೇ ಹುಡುಗಿಗಾಗಿ ಈ ಕ್ಯಾರೆಕ್ಟರ್ ಲೆಸ್ ಅಂತ ಹೇಳಿದಾಗ ಯಾವ ಹುಡುಗಿನೂ ಸಹಿಸ್ಕೊಳ್ಳಲ್ಲ. ಸೊ ಅವಾಗ ಅವ್ರ ಏನ್ ಮಾಡ್ತಾರೆ, ಇವ್ನ್ ಈ ತರ ಹಿಂಗ್ ಮಾಡಿದಾನಂದ್ರೆ ಮದ್ವೆ ಫ್ಯೂಚರ್ ಅಲ್ಲಿ ಮದ್ವೆ ಆದ್ಮೇಲೆ ಇವ್ನ್ ಯಾವ ತರ ಅನುಮಾನ ಪಡ್ಬೋದು ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡ್ತಾರೆ. ಹೌದು, ಮುಂದೆ ಅವ್ರ ಆಲೋಚನೆ ಮಾಡ್ತಾರೆ, ಈಗ್ಲೇ ಈ ತರ ಅವನು ಮುಂದೆ ಯಾವ ತರ ನಮ್ ನೋಡ್ಕೊತಾನ ಇಲ್ವೋ, ಇಲ್ಲ ಅರ್ಧ ದಾರಿಲಿ ಕೈ ಬಿಡ್ತಾರ ಅನ್ನೋ ಅವ್ರಿಗೆ. ಇನ್ನ ಒಂದು ಕೆಲವ್ರು ಹುಡುಗಿರು ಇರ್ತಾರೆ ಹೆಂಗೆ ಗೊತ್ತಾ, ಜೀವನ ಬರೋದು ಒಂದೇ ಸಲ,
ಆದ್ರೆ ಒಂದೇ ಹುಡುಗನ್ನ ಪ್ರೀತಿ ಮಾಡ್ಬೇಕು, ಪ್ರೀತಿ ಮಾಡಿದ್ದು ಹುಡುಗನ್ನೇ ಮದ್ವೆ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇರೋ ಹುಡುಗಿರು ಇರ್ತಾರೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ನನ್ನ ಲೈಫ್ ಫ್ಯೂಚರ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಇವ್ನು ಇವತ್ತು ಹಿಂಗ್ ಮಾಡಿದಾನೆ ನೆಕ್ಸ್ಟ್ ಬೇಡ. ಲೈಫ್ ಅನ್ನೋದು ಒಂದೇ ಸಲ ಬರೋದು. ಈಗ ಹೇಳ್ತಾರಲ್ಲ ರಾಗಿಗೆ ಒಂದೇ ತೆನೆ, ಬಾಳೆಗೆ ಒಂದೇ ಗೊನೆ ಅಂತ. ಸೊ ಹಂಗಾಗಿ ಹುಡುಗಿರು ಅಷ್ಟೇ ನಾಗೇಂದ್ರ ಪ್ರಸಾದ್ ಸರ್ ಬರ್ತಿರೋದು ಹೇಳಿ ಚೆನ್ನಾಗೈತೆ. ಮದ್ವೆನ ಜೀವನದಲ್ಲಿ ಒಂದೇ ಸಲ ಆಗುತ್ತೆ. ಸೊ ನನ್ ಕಾನ್ಸೆಪ್ಟ್ ಅಷ್ಟೇ, ಪ್ರೀತಿ ಮಾಡೋನೆ ಮದ್ವೆ ಆಗ್ಬೇಕು ಅಂತ. ಸಿಗೋನ್ ಎಲ್ಲಿದಾನೋ ಗೊತ್ತಿಲ್ಲ. ಮೇಡಮ್ ಎಲ್ಲ ನಿಮ್ ಆಯ್ಕೆನ ಸರಿ. ಅಂದ್ರೆ ಮೇಡಮ್ ನಿಮ್ಗೆ ಯಾವ ತರ ಹುಡುಗ ಇಷ್ಟ ಮೇಡಮ್? ನೀವು ನಿಮ್ಮ ಅನಿಸಿಕೆ ಪ್ರಕಾರ ಯಾವ ತರ ಹುಡುಗ? ಇವಾಗ ಹುಡುಗರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ನನ್ ತಂದೆ ತಾಯಿನ ಅವ್ರ ತಂದೆ ತಾಯಿ ತರ ಅವಳು ನೋಡ್ಕೋಬೇಕಂತ. ನಾನು ಎಕ್ಸ್ಪೆಕ್ಟ್ ಮಾಡೋದೇ ನನ್ನ ಪೇರೆಂಟ್ಸ್ ನ ಅವ್ರ ಪೇರೆಂಟ್ಸ್ ಅಂತ ನೋಡ್ಕೋಬೇಕು. ಮತ್ತೆ ಅವರ ಮತ್ತೆ ನನ್ನ ನಡುವೆ ಯಾವ್ದೇ ಸೀಕ್ರೆಟ್ಸ್ ಇರಬಾರದು, ಮತ್ತೆ ಪಾರ್ಶಿಯಾಲಿಟಿ ಅನ್ನೋದು ಇರಬಾರದು. ಜೊತೆಗೆ ಲಾಯಲ್ ಆಗಿರ್ಬೇಕು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ನಾವ್ ಆ ತರ ಇರ್ಬೇಕು, ಈ ತರ ಇರ್ಬೇಕು ಅನ್ನೋದು ಅಂತ ನಾವ್ ಅನ್ಕೊಂಡ್ ಹೋದ್ರೆ ವಯಸ್ಸೇ ಮುಗ್ದೋಗ್ಬಿಟ್ಟು. ಮೇಡಮ್ ಈಗ ಹುಡುಗಿರು ಅಯ್ಯೋ ದುಡ್ಡಿರೋನ್ ಮಾತ್ರ ಇಷ್ಟಪಡ್ತಾರೆ, ಒಳ್ಳೆ ಬೈಕ್ ಇರೋನ್ ಇಷ್ಟಪಡ್ತಾರೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ನೋಡಿರ್ತೀರ. ಅದೆಲ್ಲ ಏನಕ್ ಸುಮ್ನೆ ವಿಡಿಯೋದಲ್ಲೇ ತೋರಿಸ್ತಾರೆ, ಅದೇ ವಿಡಿಯೋದಲ್ಲಿ ತೋರ್ಸಕ್ ಚಂದ ಅದು. ಹೌದು ಅಲ್ವಾ? ಚಿಕ್ಕ ಪ್ರಕಾರ ಎಲ್ಲ ನಾನ್ ತಿಳ್ಕೊಂಡಿರೋ ಪ್ರಕಾರ ಹುಡುಗಿರಿಗೆ ದುಡ್ಡು ಗಿಡ್ಡು ಏನು ಮ್ಯಾಟರ್ ಆಗಲ್ಲ, ಟೈಮ್ ಕೊಡ್ಬೇಕು. ಅಂದ್ರೆ ಅತಿಯಾಗೂ ಟೈಮ್ ಕೊಡ್ಬಾರ್ದು, ಅಂದ್ರೆ ಕಡಿಮೆ ಕೊಡ್ಬಾರ್ದು, ಒಂದು ನಾರ್ಮಲ್ ಆಗಿ ಟೈಮ್ ಕೊಡ್ಬೇಕು. ಇವಾಗ ನಾನು ಒಂದು ಹೇಳ ಟೈಮ್ ಏನಕ್ಕೆ ಕೊಡೋದಂದ್ರೆ ಇಬ್ಬರ ನಡುವೆ ಕಮ್ಯುನಿಕೇಶನ್ ಬಿಲ್ಡ್ ಆಗ್ಬೇಕು. ಇವಳಿಗೆ ಏನ್ ಇಷ್ಟ, ಇವನಿಗೆ ಏನ್ ಇಷ್ಟ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಸಮಯ ಕೊಟ್ಕೋಬೇಕೇ ಹೊರತು ಮಾತಾಡೋದನ್ನೇ ಒಂದು ಪ್ರೀತಿ ಅಂತಲ್ಲ. ಈಗ ನಾವು ಮಾತಾಡ್ಕೊಂಡೇ 24 hours ಕುತ್ಕೋಬಿಟ್ರೆ ಫ್ಯೂಚರ್ ಅಲ್ಲಿ ದುಡಿಬೇಕು, ದುಡ್ಡು ಹೇಳೋದು ಮಾತಾಡಿ ಮನೆ ಹಾಳಾಯ್ತು, ನಗಾಡಿ ನಾಡಾಳಾಯ್ತು ಅನ್ನೋ. ಈಗ ಮಾತಾಡ್ತಾನೆ ಕುತ್ಕೊಂಡ್ರೆ ಏನು ಆಗಲ್ಲ, ಬರೀ ಮಾತು ಮಾತು ಮಾತು. ಏನಾಗುತ್ತೆ ಮಾತಾಡ್ಕೊಂಡು? ಈಗ ಬೆಳಿಗ್ಗೆಯಿಂದ ನಾವು ಸಂಜೆ ತನಕ ಮಾತಾಡೋರ್ತಾನೆ ಏನಾಗುತ್ತೆ? ಅದಲ್ಲೇ ಇರುತ್ತೆ, ನಾವ್ ಇಲ್ಲೇ ಮಾತಾಡಿ ವೇಸ್ಟ್ ಮಾಡ್ತಿರ್ತೀವಿ. ಅಂದ್ರೆ ನಾವ್ ಹೇಳೋದು ನಾವು ಮಾಡೋ ಮಾತುಗಳು ಒಂದೊಂದು ಅರ್ಥ ಇರ್ಬೇಕು ಮೇಡಮ್. ಈಗ ನಿಮ್ಮ ಇಷ್ಟೆಲ್ಲ ಹೇಳಿದ್ರಿ, ನಿಮ್ಗೆ ಬೆಂಗಳೂರು ಲೈಫ್ ಇಷ್ಟ ಆಯ್ತಾ, ಇಲ್ಲ ಅಂದ್ರೆ ನಿಮ್ಗೆ ಹಳ್ಳಿ ಲೈಫ್ ಹೇಗೆ ಇಷ್ಟ ಆಯ್ತಾ ಮೇಡಮ್? ನನ್ಗೆ ಹೇಳಿದ್ನಲ್ಲ, ಓದ್ಬೇಕನ್ನೋ ಪರ್ಪಸ್ ನಾನು ಬೆಂಗಳೂರಿಗೆ ಬಂದೆ. ಸೊ ಏನಾದ್ರು ಜಾಬ್ ಆಯ್ತು, ನಾನ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೀನಿ. ಜಾಬ್ ಆಯ್ತಂದ್ರೆ ಇಲ್ಲೇ ಮಾಡ್ತೀನಿ. ನನ್ಗೆ ಜಾಸ್ತಿ ಇಷ್ಟ. ಈಗ ನೋಡಿ ಇಲ್ಲೆಲ್ಲ ಗ್ರೀನರಿ ಇದೆ, ಹಳ್ಳಿ ಕಡೆಲೆಲ್ಲ ಇರುತ್ತೆ. ಈಗ ನೋಡಿ ವೆಹಿಕಲ್ ಸೌಂಡ್ ಅಂದ್ರೆ ನನ್ಗೆ ಆಗೋದಿಲ್ಲ. ನಂಗೆ ಹಳ್ಳಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನೇನೋ ಲೈಕ್ ಈ ವಿಡಿಯೋ ನೀವೇನೋ ಕ್ವಶನ್ ಕೇಳ್ತಾ ಇದೀರಾ, ವಿಡಿಯೋ ಮಾಡ್ಕೋತಿದ್ದೀರಾ ಅನ್ನೋ ಪರ್ಪಸ್ ನಾನು ಹೇಳ್ತಾ ಇದ್ದೀನಿ. ನಂಗೆ ಹಳ್ಳಿ ಜೀವನ ನಂಗೆ ತುಂಬಾ ಇಷ್ಟ. ಇವಾಗ ನೋಡಿ ನಾನು ಒಂದ್ ಎಕ್ಸಾಂಪಲ್ ನಾನು ಹಬ್ಬಗೆ ಹೇಳ್ದೆ, ಇಲ್ಲಿ ನಮ್ಗೆ ಹೊಟ್ಟೆ ಹಸ್ದಾಗ ಯಾರು ನಮ್ನ ಕೇಳಲ್ಲ. ಅದೇ ನಮ್ಮ ಊರಲ್ಲಿ ಇದ್ದಾಗ ಹಸು ಎಮ್ಮೆಗಳಿದ್ದಾಗ ನಾವು ಮೊಸರು ಮಾಡ್ಕೊಂಡಿರ್ತೀವಿ, ಒಂದೊತ್ತು ಊಟನ ನಾವು ಟೈಮ್ ಕಳಿಬಹುದು. ಸೊ ಹಂಗಾಗಿ ನಂಗೆ ಮೇಡಮ್ ಅನ್ನದಲ್ಲಿ ನೀರೆಲ್ಲ ಹಾಕೊಂಡು ಅದಕ್ಕೆಲ್ಲ ಈರುಳ್ಳಿ ತಿನ್ಕೊಂಡಲ್ಲ, ಅದೊಂಥರ ಎಲ್ಲ ತಿಂದಿದ್ದೀವಿ ಮೇಡಮ್ ನಾವು. ಅದೆಲ್ಲ ಒಂದು ಗೊತ್ತಿರುತ್ತೆ, ಬಟ್ ನಿಮಗ್ ಗೊತ್ತಿರಲ್ಲ. ನೀವೆಲ್ಲ ಅಂದ್ರೆ ನಿಮ್ಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಆತರನು ಎಲ್ಲ ಇತ್ತು ಹಿಂದೆ ಎಲ್ಲ, ಆತರ ಎಲ್ಲ ನಾವು ತಿಂದಿದೀವಿ. ಅಂದ್ರೆ ನಾನ್ ಹೇಳೋದು ಮೇಡಮ್, ಅನ್ನಕ್ಕೆ ಬೆಲೆ ಕೊಡ್ಬೇಕು. ಮತ್ತೆ ಅನ್ನಕ್ ಬೆಲೆ ಕೊಡ್ಲಿಲ್ಲ ಅಂದ್ರೆ ಮೇಡಮ್ ನಾವ್ ಏನಂದ್ರೆ ಏನು ಮಾಡಕ್ ಸಾಧ್ಯ. ಇವಾಗ ಇನ್ನೊಂದ್ ಹೇಳ, ನನ್ಗೆ ಯಾರೋ ಒಂದ್ ಹೇಳಿದ್ ನೆನ್ಪು, ಬಟ್ ಅದ್ ಗೊತ್ತಾಗ್ತಿಲ್ಲ. ಇನ್ನೇನ್ ಸ್ವಲ್ಪ ದಿನಗಳೇ ರೈತನಿಗೆ ತುಂಬಾ ಏನೋ ಏನ್ ಹೇಳ್ತಾರೆ ಅದು ಹೇಳಿ ಮೇಡಮ್, ಕಷ್ಟ ಅಂತಲ್ಲ, ಅವ್ರಿಗೆ ತುಂಬಾ ಫೇಮಸ್ ಆಗುತ್ತೆ ಅವರು. ಯಾಕೆ ಅಂದ್ರೆ ಇವಾಗ ನೋಡಿ ನಾವು ಕಂಪ್ನಿ ಎಲ್ಲ ಕೆಲಸ ಮಾಡೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಎಲ್ಲ ಕುತ್ಕೊಂತ ಇದೆ, ಎಲ್ಲ ಹಾಳು ಮಾಡ್ತಾ ಇದೆ. ಅವ್ರ ಏನ್ ಮಾಡ್ಬೇಕು, ರಿಟರ್ನ್ ಬ್ಯಾಕ್ ಬರ್ಲೇಬೇಕು, ವಿಲೇಜ್ ಗೆ ಬಂದು ವ್ಯವಸಾಯ ಮಾಡ್ಬೇಕು. ಹೌದು ಮೇಡಮ್, ಖಂಡಿತ ಅದು ಹಾಗೆ ಆಗುತ್ತೆ ಅನ್ನೋಂಗೈತೆ. ನೋಡಿ ಇವಾಗ ಎಲ್ಲಾ ನೀವ್ ಹೇಳ್ದಂಗೆ ಎಷ್ಟೋ ಜನನ್ನ ಈಗ ಸುಮ್ನೆ ಕೆಲ್ಸದಿಂದ ತೆಗಿತಾ ಇದಾರೆ. ಏನಕ್ಕೆ? ಅದೇನು ಬಂದ್ ಮಾಡುತ್ತೆ, ಎಲ್ಲ ಅದೇ ಇದ್ ಮಾಡ್ಕೊಂಡಿದ್ದಾರೆ ಮೇಡಮ್. ಈಗ ನಿಮ್ಗೆ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಮೋಸ ಆಯ್ತು ಅಂತ ಹೇಳಿದ್ರಿ, ಮತ್ತೆ ತಂದೆ ತಾಯಿ ನಿಮ್ಗೋಸ್ಕರ ಇಷ್ಟೊಂದು ಇದ್ ಮಾಡಿದಾರೆ, ಮತ್ತೆ ಪ್ರೀತಿ ಬಗ್ಗೆನೂ ಹೇಳಿದ್ರಿ. ಮತ್ತೆ ಮೇಡಮ್ ನಿಮ್ಗೆ ಇನ್ನೇನಾರು ಹೇಳಕ್ ಇದೆಯಾ ಮೇಡಮ್? ಏನಿಲ್ಲ, ಹೇಳ್ತಾ ಇಲ್ಲ. ನಿಮ್ ಲೈಫ್ ಅಲ್ಲಿ ಅಷ್ಟೇನಾ ಮೇಡಮ್ ಇದ ಅಂದ್ರೆ ಘಟನೆಗಳು ಇಷ್ಟೇನಾ ನಡೆದಿರೋದು ನಿಮ್ ಲೈಫ್ ಅಲ್ಲಿ? ಸೊ ನಾನ್ ಹೇಳೋದಷ್ಟೇ, ಯಾವತ್ತೇ ಆಗ್ಲಿ ಒಬ್ಬ ಮನುಷ್ಯ ಮನಸ್ಪೂರ್ವಕವಾಗಿ ಚೆನ್ನಾಗಿರ್ಬೇಕಂದ್ರೆ ಇನ್ನೊಬ್ಬ ವ್ಯಕ್ತಿನವರು ಹೊಟ್ಟೆ ಕಿಚ್ಚು ಪಡೋದನ್ನ ಸ್ಟಾಪ್ ಮಾಡ್ಬೇಕು. ಕಂಪ್ಲೇಂಟ್ ಮಾಡ್ಬಾರ್ದು, ಕ್ರಿಟಿಸೈಸ್ ಮಾಡ್ಬಾರ್ದು, ಕಂಪೇರ್ ಮಾಡ್ಕೋಬಾರ್ದು. ಅವಾಗ ನಾವ್ ಎಷ್ಟು ಮನಸ್ಸಿಂದ ಖುಷಿಯಾಗಿರ್ತೀವಿ. ಸೊ ಪರಿಶುದ್ಧವಾಗಿದ್ದಾಗ ದೇವ್ರು ನಮ್ಗೆ, ಯೂನಿವರ್ಸ್ ನಮ್ಗೆ ಒಳ್ಳೇದ್ ಮಾಡುತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮ್ಮ ಸಬ್ಸ್ಕ್ರೈಬರ್ ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಮ್ ಚಾನೆಲ್ ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಸೊ ಗೈಸ್, ನೀವು ಕೂಡ ಇವ್ರ ಅಕೌಂಟ್ ನ ನೋಡ್ಕೊಂಡ್ ಬಂದಿದ್ದೀರಾ, RC ಚಾಮ್ಸ್ ಅಂತ. ಸೊ ಇವ್ರ ಅಕೌಂಟ್ ನ ಫಾಲೋ ಮಾಡಿ, ಇವ್ರಿಗೆ ಸಪೋರ್ಟ್ ಮಾಡಿ. ರಾಜೇಶ್ ಚಾಮ್ಸ್ ಅಂತ ಒಂದು ಹಾಕ್ಬಿಟ್ಟಿದೆ ಯೂಟ್ಯೂಬ್ ಬ್ಲಾಗ್, ಅದು ಡೈಲಿ ಬ್ಲಾಗ್. ರಾಜೇಶ್ ಚಾಮ್ಸ್, ರಾಜೇಶ್ ಚಾಮ್ಸ್ ಮೇಡಮ್. ರಾಜೇಶ್ ಹೇಳಿ ಮೇಡಮ್, ನಾಚ್ಕೋಬಿಡಿ. ರಾಜೇಶ್ ರಾಜೇಶ್ ಚಾಮ್ಸ್ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಅದೇ ನೇಮ್ ಇರೋದು, ಎಲ್ಲಾರು ಸಪೋರ್ಟ್ ಮಾಡಿ.
ನಿಮ್ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಮತ್ತೆ ನಮ್ಮ ಹಿತಾ ಮೇಡಮ್ದು ಒಂದು ಅಕೌಂಟ್ ಇದೆ ಮೇಡಮ್, ಅದು ಇನ್ಸ್ಟಾಗ್ರಾಮ್ ಏನ್ ಕೊಟ್ಟಿದ್ದಾರೆ, ಹಿತಾ ಮತ್ತೆ ವಿನುತಾ ಅಂತ. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಉದ್ದ ಐತೆ ನೇಮು, ಅವ್ರ ಬಾಯಿಲೆ ಹೇಳಿಸ್ತೀನಿ ಮೇಡಮ್, ಹೇಳಿ. ಹಿತಾ ವಿನುತಾ ಅಂತ ನಂದು ಒಂದು ಅಕೌಂಟ್ ಇದೆ. ಸೊ ಫಾಲೋ ಮಾಡಿ, ಇವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದೀರಾ ಹಂಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ದಯವಿಟ್ಟು ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಎಲ್ಲಾರ ಲೈಫ್ ಅಲ್ಲಿ ಏನಾಗೈತೆ ಅದೆಲ್ಲಾನು ನಾನು ಮನ್ಸಿಂದ ಬಿಚ್ಚಿಸಿ ಕೇಳಿಸ್ತೀನಿ. ಬಟ್ ನೀವ್ ಅದನ್ನ ಎಲ್ಲ ಸಪೋರ್ಟ್ ಮಾಡ್ಬೇಕು. ಬಟ್ ಈಗ ವಿಡಿಯೋ ನೋಡ್ತಾ ಇರ್ತೀರ, ಎಲ್ಲಾರ್ಗು ಒಂದೊಂದೇ ತರ ವಿಡಿಯೋ ಇಷ್ಟ ಆಗಲ್ಲ. ಬಟ್ ನೋಡಿ, ಈ ತರ ಸೆಂಟಿಮೆಂಟಲ್ಲಿ ನಾನು ಅವ್ರ ಕಷ್ಟ ಸುಖನ ಕೇಳ್ತೀನಿ. ಈಗ ಎಲ್ಲಾರು ಈಗ ಸಿನಿಮಾದಲ್ಲಿ ಎಲ್ಲಾರು ಗೆದ್ದಿರೋರ್ನ ವಿಡಿಯೋ ಹೋಗಿ ಪಾಡ್ಕಾಸ್ಟ್ ಮಾಡ್ತಾರೆ, ಮತ್ತೆ ಇಂಟರ್ವ್ಯೂ ಮಾಡ್ತಾರೆ. ಬಟ್ ನಾವು ಯಾವ್ದು ಇಲ್ಲ, ತಾರತಮ್ಯ ಮಾಡ್ತಾ ಇಲ್ಲ. ಎಲ್ಲಾರ್ಗು ನಾವು ಒಂದೇ ಸಮಾನತೆ. ಅದೇ ತರ ನಾವು ಎಲ್ಲಾರ್ನು ಒಂದೇ ತರ ನೋಡ್ತಾ ಇದೀವಿ. ಗೆಲ್ಲಿ ಸೋಲ್ಲಿ ಯಾರು ನಮ್ಗೆ ಇದಿಲ್ಲ. ಎಲ್ಲಾರ್ನು ನಾವು ಅವ್ರ ಕಷ್ಟ ಸುಖ ಏನಂತ ಕೇಳಕ್ಕೆ ಇದ್ ಮಾಡ್ತಾ ಇರೋದು. ದಯವಿಟ್ಟು ನೆಕ್ಸ್ಟ್ ಯಾರು ಬಂದು ವಿಡಿಯೋ ಇದ್ ಮಾಡ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ, ದಯವಿಟ್ಟು ಅವ್ರು ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಇದೆಲ್ಲ